ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಬಾಲ್ಯವನ್ನು ನೆನಪಿಸುವ ಈ ಹುಳಿ ಕ್ಯಾಂಡಿಯನ್ನು ಯಾರೆಲ್ಲ ತಿಂದಿದ್ದೀರಾ ಹೇಳಿ. ಶಾಲಾ ದಿನಗಳಲ್ಲಿ ನಮ್ಮ ಶಾಲೆಯ ಹತ್ತಿರ ಇರುವ ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಇಂಥ ಹುಳಿ ಕ್ಯಾಂಡಿ ಸಿಕ್ತಿತ್ತು. ಇದನ್ನು ಯಾವ ರೀತಿ ಮಾಡೋದು ನೋಡುವನಾ. ಒಂದು ಮುಷ್ಟಿಯಷ್ಟು ಹುಳಿಯನ್ನು ಅದರ ಬೀಜ ಸಪರೇಟ್ ಮಾಡಿ ತೆಗೆದುಕೊಂಡಿದ್ದೇನೆ. 2 ಮುಷ್ಟಿಯಷ್ಟು ಖರ್ಜೂರ ಕೂಡ ಬೀಜವನ್ನು ಸಪ್ರೇಟ್ ಮಾಡಿ ತೆಗೆದುಕೊಳ್ಳಿ. ಈಗ ಇದೆಲ್ಲವನ್ನು ಹಬೆಯಲ್ಲಿ ಒಂದು 10 ನಿಮಿಷದಷ್ಟು ಬೇಯಿಸಿಕೊಳ್ಳುವ. 10 ನಿಮಿಷದ ನಂತರ ಇದೆಲ್ಲ ತುಂಬ ಮೆದುವಾಗಿ ಬರ್ತದೆ. ಈಗ ಅದು ಆರಿದ ನಂತರ ಮಿಕ್ಸಿಯಲ್ಲಿ ಹಾಕಿ ಅದನ್ನು ಪುಡಿ ಮಾಡಿ ಇಟ್ಕೊಳ್ಳಿ. ನೀರು ಹಾಕೋದು ಬೇಡ. ಒಂದು ಪ್ಯಾನಲ್ಲಿ ಒಂದು ಸಣ್ಣ ತುಂಡಷ್ಟು ಬೆಲ್ಲವನ್ನು ಸ್ವಲ್ಪ ತುಪ್ಪ ಹಾಕಿ ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ಈಗ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೂ 1 ಟೇಬಲ್ ಸ್ಪೂನಷ್ಟು ಕರಿಮೆಣಸನ್ನು ಕುಟ್ಟಿ ಪುಡಿ ಮಾಡುವ. ಮಿಕ್ಸಿಯಲ್ಲಿ ಹಾಕಿ ಕೂಡ ನೀವು ಅದನ್ನು ಪುಡಿ ಮಾಡಬಹುದು, ಆದರೆ ಜಾಸ್ತಿ ಪ್ರಮಾಣದಲ್ಲಿ ಇದ್ದರೆ ಮಾತ್ರ ಅದು ಚೆನ್ನಾಗಿ ಪುಡಿ ಆಗ್ತದೆ. ಇಲ್ಲಾದರೆ ನೀವು ಈ ಥರ ಕಲ್ಲಿನಲ್ಲೇ ಕುಟ್ಟಿ ಪುಡಿ ಮಾಡಿಕೊಳ್ಳಿ. ಬೆಲ್ಲ ಎಲ್ಲ ನೀರಾದ ಮೇಲೆ ಕುಟ್ಟಿ ಪುಡಿ ಮಾಡಿದ ಜೀರಿಗೆ, ಕರಿಮೆಣಸು ಹಾಗೂ ಗ್ರೈಂಡ್ ಮಾಡಿದ ಹುಳಿ ಹಾಗೂ ಖರ್ಜೂರವನ್ನು ಬೆರೆಸಬೇಕು. ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ. ಈಗ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಇದನ್ನು ಬೆರೆಸಿ ಈ ಥರ ಅಂಟು ಬರೋ ಹಾಗೆ ಮಾಡ್ಕೊಳ್ಳಿ. ಆಯಿತು, ಸ್ಟವ್ ಆಫ್ ಮಾಡಿ ಆರಿದ ನಂತರ ಈ ಥರ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿ ಇಟ್ಕೊಳ್ಳಿ. ಇವಾಗ ಒಂದು 2-3 ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಪುಡಿ ಮಾಡಿ ಇವೆಲ್ಲವಕ್ಕೆ ನೀವು ಸಿಂಪಡಿಸಬೇಕು. ಯಾಕಂದರೆ ಅದು ಒಂದಕ್ಕೊಂದು ಅಂಟಿಕೊಳ್ಳೋದಾಗೆ ಚೆನ್ನಾಗಿ ಬೆರೆಸಿ ಇಟ್ಕೊಳ್ಳಿ. ಇದನ್ನು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ಇದರ ರುಚಿ ಬಾಲ್ಯದಲ್ಲಿ ತಿಂದ ಹಾಗೆ ಇದೆಯಾ ಇಲ್ಲ ಎಂಬುದಾಗಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ರಿಗೂ ವಂದನೆಗಳು.